ಸರ್ ಗೊಂದಲ ಬಗೆಹರಿತಾನೆ ಇಲ್ಲ ಸರ್, ನೀವು ಹೈಕಮಾಂಡ್ ಒತ್ತಾಯ ಮಾಡ್ತಾ ಇದ್ರಿ, ಹೈಕಮಾಂಡ್ ಮಧ್ಯಪ್ರವೇಶ ಮಾಡ್ತಿಲ್ಲ, ಗೊಂದಲ ಬಗೆಹರಿಸ್ತಾ ಇದೆ. ಯಾವ್ದು ಇದು ನೋಡೋಣ, ನಡ್ತಾ ಇದೆ ಸಂಘರ್ಷ ನಡ್ತಾ ಇದೆ, ಮತ್ತೆ ಏನು ಮಾಡೋದು ಯಾವಾಗ ಆಗ್ತದೆ ನಾವು ಅದಕ್ಕೆ ಕಾಯ್ತಾ ಇದ್ದೀವಿ. ಸರ್ ಕೆಲವೊಂದು ಶಾಸಕರು ಹೇಳ್ತಾ ಇದ್ದಾರೆ, ನೀವು ಒಂದು ವಾರದಲ್ಲಿ ನಿರ್ಧಾರ ಕೈಗೊಳ್ಳಿದ್ರೆ ನಾವೇ ಏನಾದರೂ ನಿರ್ಧಾರ ಮಾಡಬೇಕಾಗುತ್ತೆ ಅಂತ ಶಿವಗಂಗಾ ಬಸವರಾಜ್ ಅವರು ಹೇಳಿದ್ದಾರೆ. ಯಾರೇ ಶಿವಗಂಗಾ ಬಸವರಾಜ್ ಅವರು ನೀವು ನಿರ್ಧಾರ ಮಾಡಲಿಲ್ಲ ಅಂದ್ರೆ ಹೈಕಮಾಂಡ್ ನಿರ್ಧಾರ ಕೈಗೊಳ್ಳಿಲ್ಲ ಅಂದ್ರೆ ಒಂದು ವಾರದಲ್ಲಿ ನಾವೇ ಏನಾದರೂ ನಿರ್ಧಾರ ಮಾಡಬೇಕಾಗುತ್ತೆ. ನಿರ್ಧಾರ ಮಾಡೋದು ಅವರೇ, ನಾವೇನು ಮಾಡ್ಲಿಕ್ಕಾಗಲ್ಲ. ನಾವು ನಿರ್ಧಾರ ಮಾಡೋದು ಹೈಕಮಾಂಡೇ. ಅಲ್ಲಿವರೆಗೆ ವೇಟ್ ಮಾಡಬೇಕು. ಎಲ್ಲರೂ ಕೂಡ ಹೇಳಿದ್ದಾರೆ ಬೇಗ ಮಾಡಂತ. ಸೊ ಆಗ್ಬೋದು, ಎಲ್ಲ ನಿರೀಕ್ಷೆಯಲ್ಲಿ ಇದೇವೆ ನಾವು, ಬೇಗ ಆಗ್ಬೋದು. ಯಾಕೆ ಸರ್ ಅಂದರೆ ಇಷ್ಟೊಂದು ಡಿಲೇ ಯಾಕಾಗ್ತದೆ ಅಂದರೆ ಸ್ಪಷ್ಟಪಡಿಸ್ಬೋದು? ಅದು ನಮ್ಗೆ ಗೊತ್ತಿಲ್ಲ, ಕಾರಣ ಏನೋ ಗೊತ್ತಿಲ್ಲ, ಆದರೆ ಬೇಗ ಆಗ್ಬೇಕಂತ ಎಲ್ಲರದ್ದು ಆಸೆ ಇದೆ ಅಷ್ಟೇ. ಹೈಕಮಾಂಡ್ ಇವರೇ ಅಂತಲ್ಲ ಸರ್, ಯತೀಂದ್ರ ಅವರೇ ಅಂತ. ಯಾವ್ರೆ ಕೆಪಿಸಿಸಿ ಅಧ್ಯಕ್ಷ ಹೇಳ್ತಾರೆ ಹೈಕಮಾಂಡ್ ಅವರೇ ನಮಗೆ. ಎಲ್ಲರಿಗೆಲ್ಲ ಹೈಕಮಾಂಡವ್ರೆ, ಎಲ್ಲರೂ ದೊಡ್ಡವರೇ, ಯಾರು ಸಣ್ಣವರು ಅಂತ ಹೇಳಲಿಕ್ಕಾಗೋಲ್ಲ ಈ ವ್ಯವಸ್ಥೆಯಲ್ಲಿ. ಎಲ್ಲರೂ ದೊಡ್ಡವರೇ, ಎಲ್ಲರೂ ಹೈಕಮಾಂಡ್ ಅವ್ರು ಹೇಳಿದಂಗೆ ಅವ್ರವ್ರ ಪಾಡಿಗೆ. ಸೊ ನಮ್ಮದೊಂದು ವ್ಯವಸ್ಥೆ ಇದೆ, ಒಂದು ಗುಂಪಿದೆ ಕಾಂಗ್ರೆಸ್ಸಿಂದ ಶಾಸಕರು ಆಯ್ಕೆ ಆದವರು, ಎಲ್ಲ ಒಂದೇ ಇದ್ದೀವಿ. ಸಮಸ್ಯೆ ಇರ್ಬೋದು ಬೇರೆ ಬೇರೆ, ಎಲ್ಲ ಒಂದೇ ಇದ್ದೀವಿ. ಕಾಂಗ್ರೆಸ್ಸು ಗಟ್ಟಿ ಆಗಬೇಕು, ಭದ್ರ ಆಗಬೇಕು ಅನ್ನೋದು ಎಲ್ಲರೂ ಆಸೆ ಇದ್ದಾರೆ. ಆ ನಿಟ್ಟಿನಲ್ಲಿ ಬೇಗ ಮುಗಿಬೇಕಂತ ಎಲ್ಲರೂ ಹೇಳುವಂಥ ಪ್ರಯತ್ನ ಮಾಡ್ತಾರೆ. ಅವಕಾಶ ಸಿಕ್ಕರೆ ಈ ಸರಿನೇ ಕ್ಲೇಮ್ ಮಾಡ್ತೀರಾ ಸಿಎಂ ಸ್ಥಾನ? ಅದು ಬಂದಾಗ ಹೇಳೋಣ, ಈಗೇನು ಪದೇ ಎಷ್ಟು ಸಲ ಹೇಳಿದೆ ಬಂದಾಗ. ಯಾವ್ದ್ರೆ ನೋಡಿ, ಹಿಂದಿನ ಮುಖ್ಯಮಂತ್ರಿ ಆದವರು ಒಬ್ಬರೇ ಇದ್ದಾರೆ, ಮುಖ್ಯಮಂತ್ರಿ ಆಗಿದ್ದಾರೆ, ಒಬ್ಬರೇ ಅವರು ಆಗಿದ್ದು ಉದಾಹರಣೆ ನಮ್ಮ ಕಾಂಗ್ರೆಸ್ನಲ್ಲಿ ಉದಾಹರಣೆಗಳಿದೆ. ಇಲ್ಲಿ 81 ಪ್ರಶ್ನೆ ಇಲ್ಲ, ಯಾರು ಸಮರ್ಥಿರ್ತಾರೆ, ಯಾರು ಮುಂದೊಯ್ತಾರೆ ಪಾರ್ಟಿ ಅಂತರನ್ನ ಆಯ್ಕೆ ಮಾಡ್ತಾರೆ. ಆ ಸಂದರ್ಭ ಇನ್ನೂ ಬಂದಿಲ್ಲ, ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಗೊತ್ತಿಲ್ಲ, ಗೊತ್ತಿದ್ರೆ ಕರೆದ್ರೆ ಹೋಗಲೇಬೇಕು, ಹೋಗ್ತಾರೆ. ಇನ್ನೂ ಅಂತ ನಮಗೂ ಕೂಡ ಗಮನಕ್ಕಿಲ್ಲ. ಬಜೆಟ್ಗೂ ಮುನ್ನ ಸಂಪುಟ ಪುನಾರಚನೆ ಆಗಬೇಕು ಅಂತ ಕೆಲವೊಂದಿಷ್ಟು ಜನ ಆಗ್ರಹ ಮಾಡ್ತಿದ್ದಾರೆ. ಇದರ ಆಗ ಸೀನಿಯರ್ ಇದಾರಲ್ಲ, ಭಾಳ ಸುಮಾರು ಜನ ಸೀನಿಯರ್ ಇದ್ದಾರೆ, ನಾವು ಆಗಬೇಕಂತ ಕಾಯ್ತಿದ್ದಾರೆ. ಅವರು ಆಗ್ರಹ ಇದ್ದೇ ಇದೆ. ಸೊ ಅದು ಯಾವಾಗ ಮಾಡೋದು ಬಿಡೋದು ವರಿಷ್ಠರು ಮಾಡಬೇಕು, ಅಲ್ಲಿವರೆಗೆ ಕಾಯೋಣ. ಅವ್ರಿಗೆ ಕಾಯಬೇಕು, ಎಲ್ಲರೂ ನಾವು ಕಾಯಬೇಕು. ಓಕೆ ಸರ್, ಥ್ಯಾಂಕ್ ಯು.